ಸರ್, ಈ ವ್ಯಾಲೆಂಟೈನ್ಸ್ ಡೇ ಕಾನ್ಸೆಪ್ಟು ನಮ್ಮ ಹಿಂದೂ ಧರ್ಮಶಾಸ್ತ್ರದಲ್ಲೇ ಇದೆ ಅಂತ ನೀವು ಹೇಳ್ತಾನೆ ಇದ್ರಿ ಆಗಾಗ. ಆ, ದಯವಿಟ್ಟು ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಹೇಗೂ ವ್ಯಾಲೆಂಟೈನ್ಸ್ ಡೇ ಬರೋದ್ರಲ್ಲಿದೆ, ಹಾಗಾಗಿ ನಮ್ಮ ಶಾಸ್ತ್ರದ ಪ್ರಕಾರ ವ್ಯಾಲೆಂಟೈನ್ಸ್ ಡೇ ಅಂದರೆ ಏನಿರುತ್ತೆ, ಹೇಗಿರುತ್ತೆ ಅನ್ನೋದನ್ನು ತಿಳಿಸ್ಕೊಡಿ ಸರ್. ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ, ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವೇಭ್ಯೋ ಋಷಿಭ್ಯೋ ನಮಃ, ಸರ್ವೇಭ್ಯೋ ಶಾಸ್ತ್ರಪ್ರವರ್ತಕೇಭ್ಯೋ ನಮಃ. ಬಂಧು ಮಿತ್ರರೇ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಸನಾತನ ಧರ್ಮದ ಅನೇಕ ಯುವಕ ಯುವತಿಯರು, ಯಂಗ್ಸ್ಟರ್ಸ್, ಪಾಶ್ಚಾತ್ಯ ಸಂಸ್ಕೃತಿಗೆ, ಪಾಶ್ಚಿಮಾತ್ಯ ಅಲ್ಲಾದ ತುಂಬಾ ಜನ ಓದಿರ್ತಕ್ಕಂಥವ್ರು ಅನ್ನಿಸ್ಕೊಂಡಿರೋರೇ ಪದ ಬಳಸ್ತಾರೆ. ಪಾಶ್ಚಿಮಾತ್ಯ ಅಂತ ಪದ ತಪ್ಪು, ಅದು ಅಪಶಬ್ದ ಪ್ರಯೋಗ. ಅದು ದಕ್ಷಿಣ ಪಶ್ಚಾತ್ ಪುರಸ್ಥ ತ್ಯಕ್ ಅಂತ ಪಾಣಿನಿ ಸೂತ್ರ. ಅದಕ್ಕೆ ಪಶ್ಚಾತ್ ಅನ್ನೋದಕ್ಕೆ ತ್ಯಕ್ ಪ್ರತ್ಯಯ ಬಂದು ಪಾಶ್ಚಾತ್ಯ ಅಂತ ಆಗತ್ತೆ. ಹಾಗಾಗಿ ಪಾಶ್ಚಾತ್ಯ, ಅದು ಪಾಶ್ಚಾತ್ಯ ಸಂಸ್ಕೃತಿಯನ್ನ ಅಳವಡಿಸ್ಕೊಂಡು ಇವತ್ತಿನ ಬಣ್ಣ ಬಣ್ಣದ ದಿನಗಳಲ್ಲಿ ಅದು ಎಂತೆಂಥದೋ ನೂರಾರು ಡೇಗಳಿದೆ. ನನಗೆ ಅದರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಇತ್ತೀಚೆಗೆ ಈ ವಾಟ್ಸಾಪ್ ಸ್ಟೇಟಸ್ಗಳಲ್ಲಿ ಜನ ಹಾಕೋದ್ರಿಂದ ಓಹೋ ಇವತ್ತು ಇಂಥ ಡೇ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಅಷ್ಟೇ. ಅದು ಯಾವಾಗಾದ್ರೂ ಫ್ರೀ ಇದ್ದಾಗ ನಾನು ನೋಡಿದರೆ ಗೊತ್ತಾಗತ್ತೆ. ಅದೇನೋ ಫಾದರ್ಸ್ ಡೇ ಅಂತೆ, ಮದರ್ಸ್ ಡೇ ಅಂತೆ, ಫಾರ್ಮರ್ಸ್ ಡೇ ಅಂತೆ, ವರ್ಕರ್ಸ್ ಡೇ ಅಂತೆ. ಅದೇ ತಾನೇ ಇವಾಗ ವ್ಯಾಲೆಂಟೈನ್ಸ್ ಡೇ ಅನ್ನತಕ್ಕಂಥದ್ದು ಕೂಡ ಚಿರಪರಿಚಿತ ಆಗಿದೆ ಜನಗಳಲ್ಲಿ, ಇವತ್ತಿನ ಯಂಗ್ಸ್ಟರ್ಸಲ್ಲಿ ಅಂತಲೇ ಹೇಳ್ಬೋದು. ಈ ವ್ಯಾಲೆಂಟೈನ್ಸ್ ಡೇನಲ್ಲಿ ಆ ಒಂದು ಸಂಸ್ಕೃತಿಯ ಪ್ರಕಾರ ಜನ ತಾವು ಯಾರನ್ನ ಇಷ್ಟಪಡ್ತಾರೆ ಅವರಿಗೆ ಒಂದು ರೋಸನ್ನು ಕೊಡ್ತಕ್ಕಂಥದ್ದು, ಅಥವಾ ಚಾಕ್ಲೇಟ್ಸ್ಗಳನ್ನು ಕೊಡ್ತಕ್ಕಂಥದ್ದು, ಅಥವಾ ಇನ್ನೇನು ಅವ್ರಿಗೆ ಇಷ್ಟ ಇರುತ್ತೋ ಅದನ್ನು ಕೊಡ್ತಕ್ಕಂಥದ್ದು, ಈ ಥರದ್ದೆಲ್ಲನೂ ಕೊಟ್ಟು ಆ ದಿನ ಅವರ ಜೊತೆಯಲ್ಲಿ ಇದ್ದು ಅವರಿಗೆ ಯಾರ್ಯಾರಿಗೆ ಹೇಗಾಗಬೇಕೋ ಹಾಗೆ ಎಂಜಾಯ್ ಮಾಡ್ತಕ್ಕಂಥದ್ದು ವ್ಯಾಲೆಂಟೈನ್ಸ್ ಡೇ. ಅಥವಾ ಇನ್ನು ಕೆಲವರು ಅದನ್ನೇ ಅಂತಾರೆ ಪ್ರಪೋಸ್ ಮಾಡೋದು ಅಂತೆಲ್ಲ ಹೇಳ್ಕೊಳ್ತಾರೆ, ಏನೋ ಒಂದಷ್ಟು ಹೇಳ್ತಾರೆ. ಇದೆಲ್ಲವೂ ಕೂಡ ವ್ಯಾಲೆಂಟೈನ್ಸ್ ಡೇ ಅನ್ನತಕ್ಕಂತಹ ದಿನದ ಪರಿಪಾಠಗಳು ಅನ್ನೋದನ್ನು ಹೇಳ್ಬೋದು ನಾವು. ಇದನ್ನು ನಾನು ಸುಮಾರು ಒಂದು 20 ವರ್ಷದ ಕೆಳಗೇನೆ ರಿಸರ್ಚ್ ಮಾಡ್ತಾ ಇರಬೇಕಾದ್ರೆ ನನಗೆ ಧರ್ಮಶಾಸ್ತ್ರದಲ್ಲಿ ಇದೇ ಕಾನ್ಸೆಪ್ಟೇನೆ ನಮ್ಮಲ್ಲಿ ಇರ್ತಕ್ಕಂಥದ್ದು, ಅಂದರೆ ನಮ್ಮಲ್ಲಿರ್ತಕ್ಕಂತಹ ಕಾನ್ಸೆಪ್ಟನ್ನೇ ಇವ್ರು ತೊಗೊಂಡಿರ್ತಕ್ಕಂಥದ್ದು. ಯಾಕೆಂದರೆ ಸನಾತನ ಧರ್ಮ ಅನ್ನತಕ್ಕಂಥದ್ದು ಅಥವಾ ಹಿಂದೂ ಧರ್ಮ ಅಂತ ನಾವೇನು ಕರಿತೀವಿ ಅದು ಕ್ರಿಶ್ಚಿಯಾನಿಟಿಗಿನ್ನಾಗಲಿ ಇಸ್ಲಾಮಿನಾಗಲಿ ಬೇರೆ ಧರ್ಮಗಳಿಗಾಗಲಿ ಬಹಳ ಸನಾತನ ಹಳೆ ಧರ್ಮ. ಸನಾತನ ಅಂದರೆ ಯಾವಾಗಲೂ ಇರ್ತಕ್ಕಂಥದ್ದು ಅನ್ನೋ ಸಂಸ್ಕೃತದಲ್ಲಿ. ಸೊ ಇನ್ನು ಹಳೆ ಧರ್ಮ ಅದು. ಹಾಗಾಗಿ ಏನಾಗುತ್ತೆ ಅಂದರೆ ಈ ನಮ್ಮ ಸನಾತನ ಧರ್ಮದಲ್ಲಿ, ಹಿಂದೂ ಧರ್ಮಶಾಸ್ತ್ರದಲ್ಲೂ ಕೂಡ ಈ ವ್ಯಾಲೆಂಟೈನ್ಸ್ ಡೇ ಅನ್ನೋ ಕಾನ್ಸೆಪ್ಟ್ ಏನಿದೆ ಅದೇ ಕಾನ್ಸೆಪ್ಟನ್ನು ಬಹಳ ಶ್ರದ್ಧಾಭಕ್ತಿಯುತವಾಗಿ ಮಡಿವಂತಿಕೆಯಿಂದ ಹೇಳಿರ್ತಕ್ಕಂತಹ ಒಂದು ಕಾನ್ಸೆಪ್ಟನ್ನು ನಾವು ವಿಷಯವನ್ನು ಕಾಣ್ಬೋದು. ಅದನ್ನು ನಾವು ಟೆಕ್ನಿಕಲ್ ಆಗಿ ಮದನ ದ್ವಾದಶಿ ಅಥವಾ ಮದನ ತ್ರಯೋದಶಿ ಅಂತ ಕರಿತೀವಿ. ಇನ್ನೂ ಟೆಕ್ನಿಕಲ್ ಆಗಿ ಅನಂಗ ವ್ರತ ಅಂತ ಕರಿತೀವಿ. ಅನಂಗ ಅಂದರೆ ಕಾಮದೇವ, ಗಾಡ್ ಆಫ್ ಲವ್ ಅಂತ ಹೇಳ್ತೀವಲ್ಲ ಇಂಗ್ಲೀಷಲ್ಲಿ, ಹಾಗೆ. ಇದನ್ನೇ ನೀವು ನೋಡಬೇಕು ಅಂದರೆ ಕ್ಯೂಪಿಡ್ ಫೆಸ್ಟಿವಲ್ ಅಂತ ಈ ಸಂಸ್ಕೃತದಲ್ಲಿ ಕೆಲವು ನಾಟಕಗಳಲ್ಲಿ ಬರುತ್ತೆ. ಅದನ್ನು ಇಂಡೋ ಯುರೋಪಿಯನ್ ಲ್ಯಾಂಗ್ವೇಜಸ್ಸಲ್ಲಿ ನೋಡಬೇಕಾದ್ರೆ ಈ ಲವರ್ಸ್ ಫೆಸ್ಟಿವಲ್ ಅಥವಾ ಕ್ಯೂಪಿಡ್ ಫೆಸ್ಟಿವಲ್ ಅನ್ನೋ ಥರದಲ್ಲಿ ಆಚರಣೆ ಮಾಡ್ತಕ್ಕಂಥದ್ದನ್ನು ಕೂಡ ನಾವು ನಮ್ಮ ನಾಟಕ ಶಾಸ್ತ್ರದಲ್ಲಿ ಕಾಣಬಹುದಾಗಿದೆ. ಹಾಗೆ ಇಲ್ಲಿ ನಮಗೆ ಮದನ ದ್ವಾದಶಿ ಅಥವಾ ಮದನ ತ್ರಯೋದಶಿ ಯಾವಾಗ ಬರುತ್ತೆ ಅಂತ ನೋಡಿದ್ರೆ ಹೆಚ್ಚು ಕಮ್ಮಿ ಇದು ಫೆಬ್ರವರಿ 14 ಬಂದು ಇನ್ನೊಂದು ತಿಂಗಳು ಮುಂದಕ್ಕೆ ಹೋಗುತ್ತದೆ ಅಷ್ಟೇ. ಬಹುಶಃ ಇವರು ನಮ್ಮ ಕಾನ್ಸೆಪ್ಟನ್ನು ತೊಗೊಂಡಿರೋದು ಅವ್ರದ್ದು ಹೆಂಗೂ ಮಾರ್ಚಲ್ಲಿ ಬರುತ್ತೆ, ನಾವು ಇನ್ನೂ ಒಂದು ತಿಂಗಳು ಮುಂಚೆ ತೊಗೋಣ ಅಂತ ಏನಾದ್ರು ತೊಗೊಂಡಿದ್ದಾರೇನೋ, ಒಂಥರ ಕೋಇನ್ಸಿಡೆಂಟಲ್ ಆಗಿ ಅಥವಾ ಆಕ್ಸಿಡೆಂಟಲ್ ಆಗಿ, ಗೊತ್ತಿಲ್ಲ ನನಗೆ. ನಮ್ಮಲ್ಲಿ ಏನು ಲೆಕ್ಕಾಚಾರ ಅಂದರೆ ಚೈತ್ರ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿನಲ್ಲಿ, ಮದನ ದ್ವಾದಶಿ ಅಂತ ಹೇಳ್ತೇವೆ ನಾವು. ಈ ಚೈತ್ರ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿನಲ್ಲಿ ಈ ಒಂದು ವಿಷ್ಣುವನ್ನ ಆರಾಧನೆ ಮಾಡತಕ್ಕಂತಹ ಒಂದು ಪದ್ಧತಿ ಇದೆ. ಮದನ ದ್ವಾದಶಿ ಅಥವಾ ಕಾಮದ್ವಾದಶಿ ಅಂತ ಕೂಡ ಕರಿತೇವೆ ನಾವು ಅದನ್ನು. ಅದರ ನೆಕ್ಸ್ಟ್ ಡೇ ಚೈತ್ರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ತಿಥಿ, ಇದು ಬಂದು ಮದನ ತ್ರಯೋದಶಿ ಅಥವಾ ಕಾಮತ್ರಯೋದಶಿ ಅಂತ ಕರಿತೀವಿ ನಾವು. ಇದನ್ನ ನಾವು ಅನಂಗವ್ರತ ಅಂತ ಕೂಡ ಕರಿತೀವಿ ಶಾಸ್ತ್ರದಲ್ಲಿ ಟೆಕ್ನಿಕಲ್ ಆಗಿ. ಅನಂಗವ್ರತ ಅಂದರೆ ದ ಫೆಸ್ಟಿವಲ್ ಆಫ್ ಗಾಡ್ ಆಫ್ ಲವ್, ಕಾಮದೇವನ
ಒಂದು ಆರಾಧನೆಯನ್ನ ಪೂಜೆಯನ್ನ ಮಾಡತಕ್ಕಂಥದ್ದು. ಹೇಗೆ ಅಂದ್ರೆ ಅವತ್ತಿನ ಒಂದು ವ್ರತದಲ್ಲಿ ಮುಖ್ಯವಾಗಿ ಯಾವ ದೇವರನ್ನ ಪೂಜಿಸಬೇಕು ಅಂದ್ರೆ ಕೃಷ್ಣನನ್ನ ಅಥವಾ ವಿಷ್ಣುವನ್ನ ಪೂಜಿಸಬೇಕು ಅಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಈ ಕೃಷ್ಣನನ್ನ ವಿಷ್ಣುವನ್ನ ಕಾಮದೇವನ ಪೂರ್ವಕವಾಗಿ ಮೊದಲು ಗಣಪತಿ ಪೂಜೆ ಆದಮೇಲೆ ಕಾಮದೇವನ ಪೂಜೆ ಆಗತ್ತೆ. ಅದಾದ್ಮೇಲೆ ನಮಗೆ ಈ ಒಂದು ಆ ಕೃಷ್ಣನ ಅಥವಾ ವಿಷ್ಣುವಿನ ಪೂಜೆ ಆಗ್ತಕ್ಕಂಥದ್ದು ಅನ್ನೋದು ಗೊತ್ತಾಗತ್ತೆ ನಮಗೆ. ಅಲ್ಲೂ ಕೂಡ ನಮಗೆ ಈ ಒಂದು ಕಾಮದೇವನನ್ನ ಆವಾಹನೆ ಮಾಡಬೇಕು ಅಂದ್ರೂ ಧರ್ಮಶಾಸ್ತ್ರದಲ್ಲಿ ಶ್ಲೋಕ ಬರುತ್ತೆ. ನಮೋಸ್ತು ಪುಷ್ಪಬಾಣಾಯ ಜಗದಾಹ್ಲಾದಕಾರಿಣೆ ಮನ್ಮಥಾಯ ಜಗನ್ನೇತ್ರೆ ರತಿಪ್ರೀತಿ ಪ್ರಿಯಾಯತೆ ಅಂತ ಈ ಒಂದು ಮಂತ್ರದಿಂದ ಕಾಮದೇವನನ್ನ ಆವಾಹನೆ ಮಾಡಬೇಕು. ಅದನ್ನು ಆವಾಹನೆ ಆದ್ಮೇಲೆ ಪೂಜೆ ಮಾಡಬೇಕು. ಅದೇ ರೀತಿಯಲ್ಲಿ ಕೃಷ್ಣನನ್ನ ಅಥವಾ ವಿಷ್ಣುವನ್ನ ಆವಾಹನೆ ಮಾಡಿ ಷೋಡಶೋಪಚಾರ ಪೂಜೆಯನ್ನ ಮಾಡಬೇಕಾಗತ್ತೆ. ದೇವದೇವ ಜಗನ್ನಾಥ ವಾಂಛಿತಾರ್ಥ ಪ್ರದಾಯಕ ಹೃತ್ಯಾನ್ ಪೂರಯ ವಿಷ್ಣು ಕಾಮಾನ್ ಕಾಮೇಶ್ವರ ಪ್ರಿಯ ಅಂತ ಈ ಒಂದು ಇದಂ ದಮನಕಂ ದೇವ ಗ್ರಹಾಣ ಮಮ ಅನುಗ್ರಹಾತ ಇಮಾಂ ಸಾಂವತ್ಸರೀಮ ಪೂಜಾಂ ಭಗವನ್ ಪರಿಪೂರಯ ಅಂತ ಹೇಳಿ ಪೂಜೆಯನ್ನ ಮಾಡಬೇಕು ಅನ್ನೋದನ್ನ ಈ ಒಂದು ಕೃಷ್ಣನಿಗೆ ಪೂಜೆಯನ್ನು ಮಾಡಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಈ ವ್ರತವನ್ನ ಮಾಡತಕ್ಕಂಥ ಉದ್ದೇಶ ಏನು? ಇವಾಗ ನಾನು ಹೇಳಿದೆ ವ್ಯಾಲೆಂಟೈನ್ಸ್ ಡೇನಲ್ಲಿ ಪ್ರಪೋಸ್ ಮಾಡ್ತಾರೆ, ರೋಸ್ ಕೊಡ್ತಾರೆ ಅನ್ನೋದು. ಅಲ್ಲಿ ಕಲ್ಚರಲ್ಲಿ ಅದು ಬಂದಿದ್ರೆ ನಮ್ಮ ಹಿಂದೂ ಕಲ್ಚರಲ್ಲಿ ಭಗವಂತನಲ್ಲಿ ನಾವು ಕೇಳ್ಕೊಳ್ತಾ ಇರ್ತಕ್ಕಂಥದ್ದು, ಈ ಜನ್ಮದಲ್ಲಿ ಇನ್ನೂ ಮದುವೆ ಆಗಿಲ್ಲ ಅಂದ್ರೆ ಇಂತಹ ಹುಡುಗನನ್ನ, ನನ್ನ ಮನಸ್ಸಿನಲ್ಲಿ ಇಂತಹ ಹುಡುಗ ಇದ್ದಾನೆ, ಅಂತಹ ಹುಡುಗನನ್ನ ನನಗೆ ವರವನ್ನಾಗಿ ಅಂದ್ರೆ ಗಂಡನನ್ನಾಗಿ ಕೊಡು, ಅಥವಾ ಹುಡುಗ ಆಗಿತ್ತು ಅಂದ್ರೆ ಇಂತಹ ಗುಣವುಳ್ಳಂತಹ ಇಂತಹ ಒಂದು ಕನ್ಯೆಯನ್ನ ನನಗೆ ವರವಾಗಿ ನೀನು ಕೊಡು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಒಂಥರ ಡಿವೈನ್ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳ್ಬೋದು ಇದನ್ನು. ಬಹುಶಃ ನಾವು ವ್ಯಾಲೆಂಟೈನ್ಸ್ ಡೇ ಅಂತ ಏನು ಅವರು ಇದು ಮಾಡ್ತಾರೆ ಅದನ್ನ ನಾವು ವಿತ್ ಡಿವಿನಿಟಿ, ವಿತ್ ಡಿವೋಷನ್ ಟು ದಿ ಗಾಡ್, ಭಗವಂತನಲ್ಲಿ ನಾವು ಕೇಳಿಕೊಂಡು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ಪ್ರಾರ್ಥನೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು, ಇಂತಹ ಒಂದು ಹುಡುಗನನ್ನ ಅಥವಾ ಹುಡುಗಿಯನ್ನ ನನಗೆ ಕೊಡು ಅಂತ. ಹಾಗೆ ಆ ಒಂದು ಕಾನ್ಸೆಪ್ಟ್ ಅಲ್ಲಿ, ಆ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ವ್ಯಾಲೆಂಟೈನ್ಸ್ ಡೇ ಅನ್ನೋದು ಏನು ಒಂದು ಪರ್ಸ್ಪೆಕ್ಟಿವ್ ಅಂತ ನಾವೇನು ಹೇಳ್ತೀವಿ, ಆ ಒಂದು ಪರ್ಸ್ಪೆಕ್ಟಿವ್ ನಲ್ಲಿ ನಮ್ಮ ಸನಾತನ ಧರ್ಮಶಾಸ್ತ್ರದಲ್ಲಿ ಇರ್ತಕ್ಕಂತಹ ಒಂದು ವ್ರತ ಇದು. ಚೈತ್ರ ಮಾಸದ ಅಂದ್ರೆ ಯುಗಾದಿ ಯಾವ ತಿಂಗಳು ಬರುತ್ತೆ ಅದು ಚೈತ್ರ ಮಾಸ. ಆ ಚೈತ್ರ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ದಿನ ಮತ್ತೆ ತ್ರಯೋದಶಿ ದಿನ, ವ್ಯಾಲೆಂಟೈನ್ಸ್ ಡೇ ಒಂದೇ ದಿನ ಆಗಿದ್ದು ಇಲ್ಲಿ ನಮ್ಮಲ್ಲಿ 2 ದಿನ ಲೆಕ್ಕಾಚಾರ. ಮೊದಲನೇ ದಿನ ಮದನ ದ್ವಾದಶಿ ಅಂತ ಹೇಳಿ ವಿಷ್ಣುವನ್ನ ಮತ್ತೆ ಮದನನನ್ನ ರತಿ ಮನ್ಮಥರನ್ನ ಪೂಜೆ ಮಾಡತಕ್ಕಂಥದ್ದು. 2ನೇ ದಿನ ತ್ರಯೋದಶಿ ದಿನ ರತಿ ಮನ್ಮಥರನ್ನ ಪೂಜೆ ಮಾಡಿ, ಗಣಪತಿ ಪೂಜೆ ಆದ್ಮೇಲೆ ರತಿ ಮನ್ಮಥರನ್ನ ಪೂಜೆ ಮಾಡಿ, ಅನಂತರದಲ್ಲಿ ಕೃಷ್ಣನನ್ನ ಅಥವಾ ವಿಷ್ಣುವನ್ನ ಪೂಜೆ ಮಾಡತಕ್ಕಂಥದ್ದು ಬಹಳ ವಿಶೇಷ. ಪೂಜೆ ಮಾಡಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಏನಂತ ಅಂದ್ರೆ ನಾ ಇವಾಗಷ್ಟೇ ಹೇಳ್ದಂಗೆ ಈ ತರ ಎಲ್ಲ ನನ್ನ ಮನಸ್ಸಿನಲ್ಲಿ ಇಂತಹ ಒಂದು ಗುಣಗಳು ರೂಪವುಳ್ಳಂತಹ ಒಂದು ಹುಡುಗನನ್ನ ನಾನು ಇಷ್ಟಪಡ್ತೀನಿ, ಅಥವಾ ನಾನು ಇಂಥ ಹುಡುಗಿನ ಇಷ್ಟಪಡ್ತಾ ಇದ್ದೀನಿ, ಆ ಹುಡುಗ ನನಗೆ ಸಿಗೋ ಹಂಗೆ ಮಾಡು ಅಥವಾ ಆ ಹುಡುಗಿ ನನಗೆ ಸಿಗೋ ಹಂಗೆ ಮಾಡು ಅಂತ ವಿಷ್ಣುವಿನಲ್ಲಿ ಅಥವಾ ಕೃಷ್ಣನಲ್ಲಿ ಪ್ರಾರ್ಥನೆಯನ್ನು, ಅಕಸ್ಮಾತ್ ಮದುವೆ ಆಗಿದ್ದವ್ರು ಏನ್ ಮಾಡ್ಬೇಕು ಅಂದ್ರೆ ಮುಂದಿನ ಜನ್ಮಕ್ಕೆ ಕೇಳ್ಕೊಬೋದು. ಹಾಗೆ ಈ ಒಂದು ಏನು ನಮ್ಮಲ್ಲಿ ಕಾನ್ಸೆಪ್ಟ್ ಏನೇ ಇದೆ ಎಲ್ಲವೂ ಕೂಡ ಭಗವಂತನಿಗೆ ಅರ್ಪಿಸಿ ನಾವು ಭಗವಂತನಿಂದ ಆ ಒಂದು ವರದ ರೂಪದಲ್ಲಿ ಪಡೆಯತಕ್ಕಂತಹ ವಿಚಾರಗಳು ಇವು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ತಿಳಿಸುತ್ತೆ. ಹಾಗಾಗಿ ಇದನ್ನ ನಾವು ಏನಂತ ಹೇಳೋಣ, ಈ ಹಿಂದೂ ವ್ಯಾಲೆಂಟೈನ್ಸ್ ಡೇ ಅಥವಾ ಸನಾತನ ವ್ಯಾಲೆಂಟೈನ್ಸ್ ಡೇ ಅನ್ನೋ ಅರ್ಥದಲ್ಲಿ ಬೇಕಾದ್ರೆ, ಅಥವಾ ಡಿವೈನ್ ವ್ಯಾಲೆಂಟೈನ್ಸ್ ಡೇ ಅನ್ನೋ ಅರ್ಥದಲ್ಲಿ ಬೇಕಾದ್ರೂ ಹೇಳ್ಬೋದು. ಹಾಗಾಗಿ ಈ ಒಂದು ವ್ಯಾಲೆಂಟೈನ್ಸ್ ಡೇ ಅನ್ನೋದೇನಿದೆ ಅದು ನಮ್ಮ ಸನಾತನ ಧರ್ಮಶಾಸ್ತ್ರದಲ್ಲಿ ಸಾವಿರಾರು ಲಕ್ಷಾಂತರ ವರ್ಷಗಳಿಂದ ಇರ್ತಕ್ಕಂಥದ್ದು ಅನ್ನೋದನ್ನ ನಾವು ಬಹಳ ಸ್ಪಷ್ಟವಾಗಿ ಸಪ್ರಮಾಣವಾಗಿ ಪ್ರಮಾಣ ಸಹಿತ, ಯಾಕೆಂದ್ರೆ ಶಾಸ್ತ್ರದಲ್ಲೇ ಅದು ಇದೆ, ಧರ್ಮಸಿಂಧು ಅನ್ನೋ ಗ್ರಂಥದಲ್ಲೂ ಇದೆ, ಬೇರೆ ಬೇರೆ ಗ್ರಂಥಗಳಲ್ಲೂ ಇದೆ. ಹಾಗಾಗಿ ಆ ಗ್ರಂಥಗಳನ್ನ ನೀವು ನೋಡ್ತು ಅಂದ್ರೆ ಸಿಗತ್ತೆ. ಹಾಗಾಗಿ ಇಷ್ಟು ವಿಚಾರ ಸಾಕು ಅಂತ ಅನ್ಕೊಳ್ತೀನಿ. ಇನ್ನೂ ಏನಾದರೂ ನಿಮಗೆ ಪ್ರಶ್ನೆಗಳು ಅಥವಾ ಸಂಶಯಗಳಿತ್ತು ಅಂದ್ರೆ ನೀವು ನಮ್ಮ ಸುಧರ್ಮ SPS ಅನ್ನತಕ್ಕಂತಹ ವಾಹಿನಿಯನ್ನ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡಿ, ಅನಂತರದಲ್ಲಿ ನೀವು ಈ ಒಂದು ಪ್ರಶ್ನೆಗಳನ್ನ ಸಂಶಯಗಳನ್ನ ನಮಗೆ ನಮ್ಮ ನಂಬರಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅದಕ್ಕೆ ಬೇಕಾದ್ರೆ ನೀವು ವಾಟ್ಸ್ಆ್ಯಪ್ ಮಾಡಿ
ಕೇಳಿ ನಿಮ್ಮ ಸಂಶಯ ಅಥವಾ ಪ್ರಶ್ನೆಯನ್ನ ಪರಿಹಾರ ಮಾಡ್ಕೋಬಹುದು. ಸರ್ವೇ ಸುಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.